ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಗೆಲ್ಲುತ್ತೆ. ಅದರ ನಿರ್ಮಾಪಕರಿಗೂ ಮತ್ತು ನಾಯಕ ನಟನಿಗೂ ಒಂದಷ್ಟು ವೈಮನಸ್ಸು ಬಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ವಿವಾದ ಕೂಡ ಆಗುತ್ತೆ. ಅದೇ ತರ ಕೆಲವೊಂದು ಸಿನಿಮಾ ಸೋತಾಗೂ ಸಹ ನಿರ್ದೇಶಕನಿಗೂ ಮತ್ತು ನಾಯಕನಿಗೂ ಒಂದಷ್ಟು ಘರ್ಷಣೆಗಳಾಗುತ್ತೆ. 1971 ಸಾಕ್ಷಾತ್ಕಾರ ಅಂತ ಒಂದು ಸಿನಿಮಾ ತೆರೆ ಕಾಣುತ್ತೆ. ಈ ಸಿನಿಮಾ ಯಾವ ತರ ಒಂದು ಬಜೆಟ್ ನ ಹೊಂದಿತ್ತು ಮತ್ತು ಈ ಸಿನಿಮಾದ ಒಂದಷ್ಟು ಆಸಕ್ತಿದಾಯಕ ಕಥೆಗಳನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 1971 ನವೆಂಬರ್ 2ನೇ ತಾರೀಕು ಈ ಸಿನಿಮಾ ತೆರೆ ಕಾಣುತ್ತೆ. ತೆರೆ ಕಾಣೋದಕ್ಕಿಂತ ಮುಂಚೆ ಈ ಸಿನಿಮಾದ ಮುಹೂರ್ತ ನಡೆದಿರುತ್ತಲ್ಲ, ಆ ಮುಹೂರ್ತ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತಂದ್ರೆ ಬಾಲಿವುಡ್ ನಟರಾದ ಪೃಥ್ವಿರಾಜ್ ಕಪೂರ್ ಅವರು ಕೂಡ ಈ ಮುಹೂರ್ತಕ್ಕೆ ಬಂದಿರ್ತಾರೆ. ಕನ್ನಡದ ಸಾಕಷ್ಟು ನಾಯಕ ನಟರು ಕೂಡ ಈ ಮುಹೂರ್ತಕ್ಕೆ ಬಂದಿರ್ತಾರೆ. ಬರೀ ಸಿನಿಮಾದ ಮುಹೂರ್ತಕ್ಕೇನೆ 50,000ದಿಂದ 1 ಲಕ್ಷ ರೂಪಾಯಿ ಸಹ ಖರ್ಚು ಮಾಡಿರ್ತಾರೆ ನಿರ್ಮಾಪಕ ಮಲಿಕ್ ಅವರು. ನಿಮ್ಗೆಲ್ಲ ಗೊತ್ತು, ಪುಟ್ಟಣ್ಣ ಕಣಗಾಲ್ ಸಿನಿಮಾ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಆ ಸಿನಿಮಾ. ಮತ್ತು ಅವರು ಜಾಸ್ತಿ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡ್ತಾರೆ, ಕಥೆಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಅವರು. ಈ ಒಂದು ಸಿನಿಮಾಗೆ ಮೊದಲ ನಾಯಕಿಯಾಗಿ ಜಯಂತಿ ಅವರು ಆಯ್ಕೆ ಆಗಿರ್ತಾರೆ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಏನ್ ಅನ್ನಿಸ್ತೇನೋ ಜಯಂತಿ ಅವ್ರು ಬೇಡ ಅಂತ ಅನ್ಬಿಟ್ಟು ಅವ್ರನ್ನ ತೆಗ್ದಿ ಜಮುನ್ ಅವ್ರನ್ನ ಈ ಒಂದು ಸಿನಿಮಾಗೆ ನಾಯಕಿ ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ. ಈ ಸಿನಿಮಾದಲ್ಲಿ ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು ಎಲ್ಲರೂ ಸಹ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾಗೆ ನಾಯಕನಾಗಿದ್ದು ನಟನೆಯ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು ಅವ್ರನ್ನ, ಅಥವಾ ಸರಳತೆಯ ಸಾರ್ವಭೌಮ ಅಂತ ಹೇಳ್ಬೋದು, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಸಿನಿಮಾ ಸಾಕಷ್ಟು ವಿವಾದ ಕೂಡ ಕಾರಣ ಆಯ್ತು. ಯಾಕೆಂತಂದ್ರೆ ಅತಿ ದೊಡ್ಡ ಬಜೆಟ್ ನ ಸಿನಿಮಾ, ಸಾಕಷ್ಟು ಚರ್ಚೆ ಕಾರಣವಾದಂತ ಸಿನಿಮಾ 1971ರಲ್ಲಿ. ಈ ಸಿನಿಮಾದ ಮುಖ್ಯ ಚಿತ್ರಮಂದಿರ ಮೆಜೆಸ್ಟಿಕ್ ಆಗಿರುತ್ತೆ. ಮೆಜೆಸ್ಟಿಕ್ ಅಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಆ ಒಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾ ಬರೀ 5 ವಾರಗಳ ಕಾಲ ಪ್ರದರ್ಶನಗೊಳ್ಳುತ್ತೆ ಅಷ್ಟೇನೆ. ದಾವಣಗೆರೆಯ ಒಂದು ಚಿತ್ರಮಂದಿರ ಮಾತ್ರ ಒಂದು 50 ದಿನ ಓಡುತ್ತೆ. ಅದು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ಸಿನಿಮಾ ಕಾಣಿಸೋದಿಲ್ಲ. ಬರೀ 5 ವಾರ ಈ ಸಿನಿಮಾ ಓಡೋದು. ಆಗ ಸಾಕಷ್ಟು ಜನ ಪ್ರೆಸ್ ಮೀಡಿಯಾದವರೆಲ್ಲ ಬಂದಿದ್ರಂತೆ. ಪುಟ್ಟಣ್ಣ ಕಣಗಾಲ್ ಅವ್ರು ಹೇಳಿದ್ರಂತೆ, ನನ್ನ ಸಿನಿಮಾಗೆ ನೀವೆಲ್ಲ ನೆಗೆಟಿವ್ ಆಗಿ ಬರ್ದಿದ್ದೆ ಸಿನಿಮಾ ಸೋಲಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ. ಆ ಪ್ರೆಸ್ ಅವ್ರು ಕೂಡ ಹೇಳ್ತಾರಂತೆ, ನೀವು ಒಳ್ಳೆ ಸಿನಿಮಾಗಳನ್ನ ಮಾಡಿದಾಗ ನಾವು ಒಳ್ಳೇದನ್ನ ಬರ್ದಿದೀವಿ, ನೀವು ಕೆಟ್ಟ ಸಿನಿಮಾ ಮಾಡಿದ್ದೀರಾ ನಾವು ಕೆಟ್ಟದನ್ನ ಬರ್ದಿದೀವಿ ಅಂತ ಅನ್ಬಿಟ್ಟು ಆಗ ಪುಟ್ಟಣ್ಣ ಕಣಗಾಲ್ ಶಪಥ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಕೊಟ್ಟೆ ಕೊಡ್ತೀನಿ ಅಂತ ಅನ್ಬಿಟ್ಟು. ಆಗ ಅವರ ತಲೆಗೆ ಬಂದಿದ್ದ ಕಥೆನೆ ನಾಗರಾವು ಸಿನಿಮಾ. ಮತ್ತೆ ಅಣ್ಣವ್ರಿಗೂ ಅಷ್ಟೇನೆ, ಈ ಒಂದು ಸಿನಿಮಾದಿಂದ ನಿರ್ಮಾಪಕರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ನಿರ್ಮಾಪಕ ಕೂಡ ಸಾಕಷ್ಟು ಆರ್ಥಿಕ ಹೊಡೆತ ತಿಂದು ಸಪ್ಪಗಾಗ್ಬಿಟ್ಟಿರ್ತಾರೆ. ಆಗ ಅಣ್ಣವ್ರ ಹತ್ರ ಹೋಗಿ ಹೇಳ್ತಾರಂತೆ, ನೀವು ಚಿಂತೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಉಚಿತವಾಗಿ ನಾನು ಕಾಲ್ ಶೀಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಣ್ಣವ್ರದ್ದು ಆ ಒಂದು ಟೈಮಲ್ಲಿ ಕಾಲ್ ಶೀಟ್ ಯಾವ ತರ ಇತ್ತು ಅಂತಂದ್ರೆ 1 ಲಕ್ಷ ರೂಪಾಯಿಗೆ ಅಣ್ಣವ್ರ ಹತ್ರ ಕಾಲ್ ಶೀಟ್ ನ ತಗೊಂಡು ಬೇರೆಯವ್ರಿಗೆ 2 ಲಕ್ಷ 3 ಲಕ್ಷಕ್ಕೆ ಮಾರುವಂತ ಟೈಮು. ಅಂತ ಒಂದು ಟೈಮಲ್ಲಿ ಅಣ್ಣವರು ಉಚಿತವಾಗಿ ಕಾಲ್ ಶೀಟ್ ಕೊಡ್ತೀನಿ ಅಂತ ಕೂಡ ನಿರ್ಮಾಪಕರಿಗೆ ಹೇಳ್ತಾರೆ. ಆ ಉಚಿತವಾಗಿ ಕೊಟ್ಟಂತ ಕಾಲ್ ಶೀಟೇ ಮುಂದಿನ ದಿನಗಳಲ್ಲಿ ಪ್ರೇಮದ ಕಾಣಿಕೆ ಸಿನಿಮಾ ಆಗಿ ಬದಲಾಗುತ್ತೆ. ಈ ಸಾಕ್ಷಾತ್ಕಾರ ಸಿನಿಮಾ ಏನಿದೆ, ಈ ಸಿನಿಮಾ 12 ಲಕ್ಷ ಬಜೆಟ್ ನಲ್ಲಿ ತಯಾರಾಗಿ ಸಿನಿಮಾ ಕಲೆಕ್ಷನ್ ಬರೀ 15ರಿಂದ 20 ಲಕ್ಷಕ್ಕೆ ಬಿದ್ದೋಗುತ್ತೆ. ಅಂದ್ರೆ 12 ಲಕ್ಷ ಖರ್ಚು ಮಾಡಿದ್ದಾರೆ, 15 ಲಕ್ಷ ಬಂದಿದೆಯಲ್ಲ ಅಂತ ಲಾಭ ಅನ್ಕೋಬಹುದು. ಆದ್ರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಿನಿಮಾದ ಪ್ರಚಾರಕ್ಕೆ ಮತ್ತು ಥಿಯೇಟರ್ಗೆ ಹೋಗಿರುತ್ತೆ. ಹಾಗಾಗಿ ಈ ಸಿನಿಮಾ ಸಾಕಷ್ಟು ಲಾಸ್ ಕೂಡ ಆಗುತ್ತೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡ್ತಿದ್ದಾರೆ, ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅಂದಾಗೆ ಸಿನಿಮಾ ಬಗ್ಗೆ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗಿತ್ತು. ಸಿನಿಮಾದಲ್ಲಿ ಏನೋ ಹೊಸದಿರುತ್ತೆ, ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಆ ನಿರೀಕ್ಷೆಗಳನ್ನೆಲ್ಲ ಸುಳ್ಳು ಮಾಡಿ ಸಿನಿಮಾ ಸೋಲುತ್ತೆ. ಆದ್ರೆ ತುಂಬಾ ಜನ ಹೇಳೋ ಪ್ರಕಾರ ಸಿನಿಮಾ ಗೆದ್ದಿದೆ, ದೊಡ್ಡ ಮಟ್ಟದಲ್ಲಿ ಸಿನಿಮಾ ಹಿಟ್ ಆಗಿದೆ ಅಂತ ಕೂಡ ಹೇಳ್ತಾರೆ ಕೆಲವರು. ಆದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ. ಆದ್ರೆ ಆಗಿನ ಕಾಲದಲ್ಲಿ ಸಿನಿಮಾ ಜನಕ್ಕೆ ಇಷ್ಟ ಆಗ್ಲಿಲ್ಲ. ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಲಾಸ್ ಕೂಡ ಆಗುತ್ತೆ. ಈ ಸಿನಿಮಾದ ಹಾಡುಗಳು ಸಹ ಅದ್ಭುತವಾಗಿತ್ತು. ಈ ಸಿನಿಮಾಗೆ ಸಂಗೀತ ಕೊಟ್ಟಿದ್ದು ರಂಗರಾಮ್ ಅವರು. ಈ ಸಿನಿಮಾಗೆ ಕತೆ ಬರೆದಿದ್ದು ಪುಟ್ಟಣ್ಣ ಕಣಗಾಲ್ ಅವರ ಸಹೋದರ ಪ್ರಭಾಕರ್ ಶಾಸ್ತ್ರಿ ಅವರು ಈ ಸಿನಿಮಾದ ಕತೆ ಬರೆದಿರ್ತಾರೆ. ಆದ್ರೆ ಸಿನಿಮಾದ ಕತೆ ಕೂಡ ಚೆನ್ನಾಗಿರುತ್ತೆ. ಅಷ್ಟೊಂದು ತುಂಬಾ ಕೆಟ್ಟದಾಗೆಲ್ಲ ಏನು ಇರಲ್ಲ. ವಿದೇಶದಿಂದ ಬಂದಂತ ನಾಯಕ ಹೇಗೆ ತನ್ನ ಊರಿನ ಸಮಸ್ಯೆಗಳು, ತನ್ನ ಕುಟುಂಬದ ಸಮಸ್ಯೆಗಳ ವಿರೋಧ ನಿಂತ್ಕೋತಾನೆ ಅಂತ ಅನ್ಬಿಟ್ಟು, ಈ ಅಂಗಾರಕ ದೋಷ ಅಂತ ಒಂದು ಬರುತ್ತೆ ಹೆಣ್ಮಕ್ಳಿಗೆ, ಆ ಒಂದು ದೋಷ ಇದ್ರೆ ಆ ಮದ್ವೆ ಆಗಂಗಿಲ್ಲ ಅಂತ ಇರುತ್ತೆ. ಆ ಒಂದು ಕಾರಣದಿಂದ ಸಿನಿಮಾದಲ್ಲಿ ಸಾಕಷ್ಟು ತಿರುವುಗಳು ಬರುತ್ತೆ. ಆದ್ರೆ ಈ ಸಿನಿಮಾದ ಕತೆ ಮೂಲ ಉದ್ದೇಶ ಏನು ಅಂತಂದ್ರೆ ಕರ್ಮ ಅನ್ನೋದು. ನಾವೊಬ್ರು ಕೆಟ್ಟದ್ ಮಾಡಿದ್ರೆ ಮತ್ತೊಂದು ನಮಗ್ ಕೆಟ್ಟದಾಗತ್ತೆ ಅಂತ ಅನ್ಬಿಟ್ಟು. ಈ ಸಿನಿಮಾದಲ್ಲಿ ಒಬ್ಬ ಪುರೋಹಿತ ಕೂಡ ಸುಳ್ಳು ಹೇಳ್ತಾನೆ, ಕೊನೆಗೆ ಅವನಿಗೂ ಕೂಡ ಲೆಕ್ಕ ಹೊಡಿಯುತ್ತೆ. ಅದಾದ್ಮೇಲೆ ಅಣ್ಣವರ ವಿರುದ್ಧ, ಅಂದ್ರೆ ಸಿನಿಮಾದಲ್ಲಿ ಮಹೇಶನ ಪಾತ್ರದ ವಿರುದ್ಧ ಯಾರು ಷಡ್ಯಂತ್ರ ಮಾಡಿ ಏನೇನ್ ಮೋಸ ಎಲ್ಲ ಮಾಡ್ತಾರೆ, ಕೊನೆಗೆ ಅವರೆಲ್ಲ ಒಂದು ಚಿತ್ರ ವಿಚಿತ್ರಗಳ ಕಾಯಿಲೆಗಳಿಂದ ಸಾವನ್ನಪ್ತಾರೆ. ಅದನ್ನೇನೆ ಈ ಸಿನಿಮಾದಲ್ಲಿ ಉದ್ದೇಶ ಹೇಳೋದು ಕೊಟ್ಟಿರೋದು. ನಾವೊಬ್ರು ಕೆಟ್ಟದ್ ಮಾಡಿದ್ರೆ ನನ್ಗೊಂದು ಕೆಟ್ಟದಾಗುತ್ತೆ ಅಂತ ಅನ್ಬಿಟ್ಟು. ಸಿನಿಮಾದ ಉದ್ದೇಶ ತುಂಬಾ ಚೆನ್ನಾಗಿತ್ತು, ಕಥೆನೂ ಚೆನ್ನಾಗಿತ್ತು. ಆದ್ರೆ ಆಗಿನ ಕಾಲದಲ್ಲಿ ಈ ಸಿನಿಮಾ ಯಾಕೆ ಓಡ್ಲಿಲ್ಲ ಅಂತ ನನಗೂ ಕೂಡ ಗೊತ್ತಾಗ್ಲಿಲ್ಲ. ಈ ಸಿನಿಮಾ ಬಹಳಷ್ಟು ಜನಕ್ಕೆ ಈಗಲೂ ಸಹ ಯೂಟ್ಯೂಬ್ ತುಂಬಾ ಜನ ನೋಡ್ತಾರೆ. ಕೆಲವೊಂದು ಸಿನಿಮಾಗಳು ಹಂಗೇನೆ, ಆಗ ಜನಕ್ಕೆ ಇಷ್ಟ ಆಗಿರೋದಿಲ್ಲ. ಅದಾದ್ಮೇಲೆ ಅದು OTT ಬಂದ್ಮೇಲೆ ಅಥವಾ ಫೋನಿಗೆ ಬಂದ್ಮೇಲೆ ಆ ಸಿನಿಮಾ ಚೆನ್ನಾಗಿ ಕಾಣಿಸುತ್ತೆ. ಆ ತರನೇ ಉಳಿದವರು ಕಂಡಂತೆ ಸಿನಿಮಾನು ಅಷ್ಟೇ. ನೀವು ಎಕ್ಸಾಂಪಲ್ ತಗೊಂಡ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತಾರೆ, ಆದ್ರೆ ಆ ಸಿನಿಮಾ ಫ್ಲಾಪ್ ಆಯ್ತು. ಅದೇ ತರ ಸಾಕ್ಷಾತ್ಕಾರ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕಾಗಿದ್ದ ಸಿನಿಮಾ ಸೋಲುತ್ತೆ. ಈ ಸಿನಿಮಾದ ಸೋಲಿನಿಂದ ಅಣ್ಣವರು ಮತ್ತು ಪುಟ್ಟಣ್ಣಕಲ್ ನಡುವೆ ಒಂದು ದೊಡ್ಡ ಮಟ್ಟದಲ್ಲಿ ಮನಸ್ತಾಪ ಆಯ್ತು. ಹಾಗಾಗಿ ಈ ಸಿನಿಮಾ ಸೋಲ್ತು. ಮುಂದಿನ ದಿನಗಳಲ್ಲಿ ಒಬ್ರು ಒಟ್ಟಾಗಿ ಸಿನಿಮಾನೇ ಮಾಡ್ಲಿಲ್ಲ ಅಂತ. ಅದು ಕೂಡ ನಿಜ. ಅಣ್ಣವರು ಮತ್ತು ಪುಟ್ಟಣ್ಣ ಕಣಗಾಲ್ ಅವರ 3ನೇ ಸಿನಿಮಾ ಇದು. ಇದಾದ್ಮೇಲೆ ಅವ್ರು ಯಾವ್ದೇ ರೀತಿ ಮುಂದಿನ ಸಿನಿಮಾಗಳನ್ನ ಮಾಡ್ಲಿಲ್ಲ.
ಹಾಗಾಗಿ ಅವರಿಬ್ರು ಮಧ್ಯೆ ಒಂದು ವೈಮನಸ್ಸಿತ್ತು ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಅದು ಪ್ರಚಾರ ಪಡ್ಕೋತಾ ಬಂತು ಆ ಒಂದು ವಿಷಯ. ಸಾಕಷ್ಟು ಜನ ಅನ್ಕೊಂಡಿದ್ರು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಅಂತ. ಆದ್ರೆ ಈ ಸಿನಿಮಾ ಹೀನಾಯ ಸೋಲು ಕಾಣುತ್ತೆ. ಈ ಒಂದು ಸೋಲಿಗೆ ಪುಟ್ಟಣ್ಣ ಕಣಗಾಲ್ ಅವ್ರ ಕಾರಣ ಅಂತ ಕೆಲವರು ವಾದ ಮಾಡಿದ್ರೆ, ಇನ್ನ ಕೆಲವರು ಈ ಸಿನಿಮಾ ಸೋಲಿಗೆ ಅಣ್ಣವ್ರು ಕಾರಣ ಅಂತ ಕೂಡ ಹೇಳ್ತಾರೆ. ಒಂದು ಸಿನಿಮಾ ಸೋತ್ರೆ ಅದಕ್ಕೆ ಕಾರಣ ನಾಯಕ ನಟನ ಅಥವಾ ನಿರ್ದೇಶಕನ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಈ ಸಿನಿಮಾಗೆ ಕತೆ ಬರೆದಿದ್ದು ಪುಟ್ಟಣ್ಣ ಕಣಗಾಲ್ ಅವರ ಸಹೋದರ. ಈ ಸಿನಿಮಾ ನಿರ್ದೇಶನ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಅವರು. ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದು ಅಣ್ಣವರು. ಹಾಗಾಗಿ ಈ ಸಿನಿಮಾ ಪ್ರಮುಖವಾಗಿ ಕೆಲವರು ರಾಜ್ಕುಮಾರ್ ಅವರಿಂದ ಸೋಲ್ತು ಅಂತ, ಇನ್ನು ಕೆಲವರು ಪುಟ್ಟಣ್ಣ ಕಣಗಾಲ್ ಅವರ ಒಂದು ಅಹಮಿಂದ ಸೋಲ್ತು ಅಂತ ಹೇಳ್ತಾರೆ. ಹಾಗಾಗಿ ಅವರಿಬ್ರು ಈ ಸಿನಿಮಾದಿಂದ ದೂರ ಆದ್ರು ಅಂತ ಕೂಡ ಮಾತುಕತೆ ಇದೆ. ನಿಮ್ಗೆ ಆಗಿನ ಕಾಲದಲ್ಲಿ ಯಾರಾದ್ರೂ ಚಿತ್ರರಂಗದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋರಿದ್ರೆ ಈ ಸಿನಿಮಾ ಸೋಲೋದಕ್ಕೆ ಪ್ರಮುಖ ಕಾರಣ ಯಾರು ಅಥವಾ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಬಹುದು ಅಂತ. ಈಗಿನ ಕಾಲದಲ್ಲಿ ಒಂದು ಸಿನಿಮಾ ಸೋಲ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ನಿರ್ದೇಶಕನಿಗೆ ಅವಕಾಶಗಳೇ ಕೊಡೋದಿಲ್ಲ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಸಾಕ್ಷಾತ್ಕಾರ ಸಿನಿಮಾ ಸೋತ್ ಮೇಲೆ ಪುಟ್ಟಣ್ಣ ಕಣಗಾಲ್ ಯಾವ ತರ ಒಂದು ಎದ್ದು ಬರ್ತಾರೆ ಅಂತಂದ್ರೆ, ಮುಂದೆ ಅವ್ರು ಮಾಡಿದ ಸಿನಿಮಾನೇನೆ ನಾಗರಾವು ಸಿನಿಮಾ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರುತ್ತೆ. ಆಗ ಪುಟ್ಟಣ್ಣ ಕಣಗಾಲ್ ಅವ್ರ ಮೇಲೆ ಸಾಕಷ್ಟು ಜನ ಅನ್ಕೊಂಡಿದ್ರು, ಓ ಈ ಸಿನಿಮಾ ಸೋಲ್ತು ಪುಟ್ಟಣ್ಣ ಕಣಗಾಲ್ ಇನ್ ಮೂಲೆ ಗುಂಪಾದ್ರು ಅಂತ ಅನ್ಕೊಂಡಿದ್ರು. ವಿಷ್ಣುವರ್ಧನ್ ಅವರ ಒಂದು ನಾಗರಾವು ಸಿನಿಮಾಗೆ ನಿರ್ದೇಶನ ಮಾಡಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. ಈ ಕಡೆ ಅಣ್ಣವರು ಅಷ್ಟೇ ಈ ಸಿನಿಮಾ ಸೋತ ತಕ್ಷಣನೇ ಮುಂದಿನ ಸಿನಿಮಾಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇತಿಹಾಸ ಬರೆಯುವಂತ ಸಿನಿಮಾಗಳನ್ನ ಮಾಡ್ತಾರೆ. ಅದರಲ್ಲಿ ಪ್ರೇಮದ ಕಾಣಿಕೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಈ ಸಿನಿಮಾದಲ್ಲಿ ಸೋತು ಕಳ್ಕೊಂಡಿದ್ದಂತ ದುಡ್ಡು ಪ್ರೇಮದ ಕಾಣಿಕೆಯಲ್ಲಿ 10 ಪಟ್ಟು ವಾಪಸ್ ಬರುತ್ತೆ. ಪ್ರೇಮದ ಕಾಣಿಕೆ ಸಿನಿಮಾದ ಬಜೆಟ್ ಎಷ್ಟಾಗಿತ್ತು, ಕಲೆಕ್ಷನ್ ಎಷ್ಟಾಗಿತ್ತು ಅನ್ನೋದನ್ನೆಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ನಿಮ್ಗೆ ಈ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.